ಕರಾವಳಿ ಮಲೆನಾಡು ಬಯಲು ಸೀಮೆಯನ್ನ ಒಳಗೊಂಡಂತ ಉತ್ತರ ಕನ್ನಡ ಜಿಲ್ಲೆ ಬಹಳ ವಿಶಿಷ್ಟವಾಗಿ ರಾಜ್ಯದಲ್ಲಿ ಕಂಡು ಬರ್ತಾ ಇರುವಂಥದ್ದು. ಉತ್ತರ ಕನ್ನಡ ಜಿಲ್ಲೆಯ ಬುಡಕಟ್ಟು ಜನಾಂಗದ ಕಲಾ ವೈಶಿಷ್ಟ್ಯ ಮತ್ತು ಅವರ ಜೀವನ ಶೈಲಿಯನ್ನು ಬಿಂಬಿಸುವಂಥ ಕಾರವಾರದ ರಾಕ್ ಗಾರ್ಡನ್ ಈಗ ಹಾಳಾಗುವ ಸ್ಥಿತಿಯಲ್ಲಿದೆ. ನಾನೀಗ ರಾಕ್ ಗಾರ್ಡನ್ನ ಒಳಭಾಗದಲ್ಲಿದ್ದೇನೆ, ಗಮನಿಸಬಹುದು. ಕಳೆದ 2018ರ ಸುಮಾರಿಗೆ ಉತ್ತರ ಕನ್ನಡ ಜಿಲ್ಲಾಡಳಿತ ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ಇಲ್ಲಿ ರಾಕ್ ಗಾರ್ಡನ್ನ ಮಾಡಲಾಗಿತ್ತು. ರಾಕ್ ಗಾರ್ಡನ್ನ ಒಳಭಾಗಕ್ಕೆ ಬಂದರೆ ಮನಸ್ಸಿಗೆ ಆನಂದ ನೀಡುವಂಥ ವಾತಾವರಣ ಕೂಡ ಇತ್ತು. ಗಮನಿಸಬಹುದು, ಜಿಲ್ಲೆಯ ವಿವಿಧ ಕಲಾ ಪ್ರಕಾರಗಳಾಗಿರ್ಬೋದು, ಜೀವನ ಶೈಲಿಗಳನ್ನು ಬಿಂಬಿಸುವಂಥ ಕಲಾಕೃತಿಗಳನ್ನು ಕೂಡ ಇಲ್ಲಿ ಮಾಡಲಾಗಿತ್ತು. ಆದರೆ ಸಂಬಂಧಪಟ್ಟ ಜಿಲ್ಲಾಡಳಿತ ಪ್ರವಾಸೋದ್ಯಮ ಇಲಾಖೆ ಇದನ್ನು ನಿರ್ವಹಣೆ ಮಾಡದೇ ಇರುವುದರಿಂದ ಇದೀಗ ಅಸಹ್ಯದ ವಾತಾವರಣ ಕೂಡ ಉಂಟಾಗಿದೆ. ಪ್ರತಿನಿತ್ಯವೂ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಕೂಡ ಕಾರವಾರಕ್ಕೆ ಬರ್ತಾರೆ. ಕಾರವಾರಕ್ಕೆ ಬಂದಂಥ ಪ್ರವಾಸಿಗರು ರಾಕ್ ಗಾರ್ಡನ್ಗೆ ಭೇಟಿ ನೀಡ್ತಾರೆ. ರಾಕ್ ಗಾರ್ಡನ್ಗೆ ಒಳಬರುವ ಸಂದರ್ಭದಲ್ಲಿ ಟಿಕೆಟನ್ನು ಕೊಟ್ಟು ಕೂಡ ಒಳಗೆ ಪ್ರವೇಶಿಸ್ತಾರೆ. ಆದರೆ ಒಳಗೆ ಬಂದಂಥ ಪ್ರವಾಸಿಗರಿಗೆ ನಿರಾಶೆ ಕೂಡ ಆಗ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಆ ಕಲಾಕೃತಿಗಳ ಬಣ್ಣ ಕೂಡ ಸಂಪೂರ್ಣವಾಗಿ ಮಾಸು ಹೋಗಿದೆ. ಹೀಗಾಗಿ ಒಂದು ರೀತಿಯ ಅವಮಾನ, ಕಲಾವಿದರಿಗೆ ಅವಮಾನ ಮಾಡುವ ಸ್ಥಿತಿ ಕೂಡ ಇಲ್ಲಿ ಕಂಡು ಬರ್ತಾ ಇರುವಂಥದ್ದು. ಕೇವಲ ಕಲೆ ಮಾತ್ರ ಅಲ್ಲ, ಇಲ್ಲಿ ಜೀವನ ಶೈಲಿ ವಿಷಯ ಬಿಂಬಿಸುವಂಥ, ಅಂದರೆ ಬುಡಕಟ್ಟು ಜನಾಂಗದ ಜೀವನ ಶೈಲಿಯನ್ನು ಬಿಂಬಿಸುವಂಥ ಕಲಾಕೃತಿಗಳು ಕೂಡ ಹಲವಾರಿದೆ. ಅವರ ಮನೆಗಳಾಗಿರ್ಬೋದು, ಗಮನಿಸ್ಬೋದು. ಇದು ಭಟ್ಕಳದ ಗೊಂಡ ಸಮುದಾಯದ ಕಲಾಕೃತಿ. ಅದೇ ರೀತಿ ಗೌಳಿ ಸಮುದಾಯ ಆಗಿರ್ಬೋದು, ಕುಂಬ್ರಿ ಮರಾಠೆ ಆಗಿರ್ಬೋದು, ಬೇರೆ ಬೇರೆ ಹಾಲಕ್ಕಿ ಜನಾಂಗದ ಕಲಾಕೃತಿಗಳನ್ನು ಇಲ್ಲಿ ಬಿಂಬಿಸಲಾಗಿದೆ. ಆದರೆ ವರ್ಷಕ್ಕೆ ಇಲ್ಲಿರುವಂಥ ಕಲಾಕೃತಿಗಳು ಕೂಡ ಹಾಳಾಗ್ತಾ ಇದೆ. ಹೀಗಾಗಿ ಸಂಬಂಧಪಟ್ಟ ಜಿಲ್ಲಾಡಳಿತ ಈ ಒಂದು ರಾಕ್ ಗಾರ್ಡನ್ ಒಳಭಾಗದಲ್ಲಿರುವಂಥ ಕಲಾಕೃತಿಗಳು ಮತ್ತು ಇಲ್ಲಿನ ವಾತಾವರಣವನ್ನು ಸ್ವಚ್ಛಗೊಳಿಸಲು, ಅಂದರೆ ಸಂತೋಷಗೊಳಿಸುವ ನಿಟ್ಟಿನಲ್ಲಿ ಯಾವುದೇ ಕೆಲಸಗಳು ಕೂಡ ಮಾಡ್ತಾ ಇಲ್ಲ. ಹೀಗಾಗಿ ಪ್ರವಾಸಿಗರು ಕೂಡ ಬೇಸರದಿಂದ ವಾಪಸ್ ಆಗ್ತಿರುವ ಸಂಗತಿ ಕೂಡ ಸಾಮಾನ್ಯವಾಗಿರುವಂಥದ್ದು ಗಮನಿಸ್ಬೋದು. ಇಲ್ಲಿ ಪ್ರವಾಸಿಗರೇ ಬಂದಿದ್ದಾರೆ, ಅವರನ್ನೇ ಮಾತಾಡಿಸುವಂಥ ಒಂದು ಪ್ರಯತ್ನ ಮಾಡ್ತೇನೆ. ಮೇಡಮ್ ನಮಸ್ಕಾರ, ಎಲ್ಲಿಂದ ಬಂದಿದ್ರಿ ಮತ್ತು ರಾಕ್ ಗಾರ್ಡನ್ ಏನು ಅನಿಸುತ್ತೆ? ಹಾಂ ಸರ್, ನಾನು ಉತ್ತರ ಕನ್ನಡದಿಂದನೇ ಬಂದಿರೋದು, ಕುಮಟಾಯಿಂದ ಬಂದಿರೋದು. ಆಲ್ಮೋಸ್ಟ್ ನನಗೆ 1.5 ಅವರ್ ಜರ್ನಿ ಆಗುತ್ತೆ. ರಾಕ್ ಗಾರ್ಡನ್ ಒಳಗೆ ಬರುವಾಗ ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು, ಚೆನ್ನಾಗಿದೆ, ಒಳಗಡೆ ತುಂಬ ಚೆನ್ನಾಗಿರ್ಬೋದು, ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತಲೇ ಬಂದಿರೋದು. ಆಲ್ಮೋಸ್ಟ್ ಫುಲ್ ಡೇ ಇಲ್ಲೇ ಕಳಿಬೇಕು ಅಂತ. ಬಟ್ ನನಗೆ ಬಂದಾಕ್ಷಣ ಅನಿಸ್ತು, ಇಲ್ಲಿ ಜಾಗವನ್ನು ನೋಡಿದಾಗ ಅಷ್ಟು ಕ್ಲೀನ್ನೆಸ್ ಮೇಂಟೈನ್ ಮಾಡಿಲ್ಲ. ಫಸ್ಟ್ ಎಂಟ್ರೆನ್ಸ್ ಫೀಸ್ ತೊಗೊಂಡ್ರು, ಓಕೆ ಫೈನ್, ಒಳಗಡೆ ಚೆನ್ನಾಗಿರ್ಬೋದು ಅಂತ ಅಂದ್ಕೊಂಡೆ. ಬಟ್ ಕ್ಲೀನ್ನೆಸ್ ಮೇಂಟೈನ್ ಮಾಡಿಲ್ಲ, ಮರಗಳನ್ನು ತೆರವುಗೊಳಿಸಿಲ್ಲ, ಕಸ ಗುಡಿಸಿಲ್ಲ. ಮತ್ತು ಏನು ಕಲಾಕೃತಿಗಳನ್ನ ನಿಲ್ಲಿಸಿಟ್ಟಿದ್ದಾರಲ್ವ, ಈಗ ಯಕ್ಷಗಾನ ಆಗಿರ್ಬೋದು, ಎಲ್ಲ ನಮ್ಮ ಸಂಸ್ಕೃತಿಗೆ ಎಲ್ಲ ಒಳಪಡುವಂಥ ಜೀವನ ಶೈಲಿ ಬಗ್ಗೆನೇ ಇಲ್ಲಿ ಇದೆ. ಬಟ್ ಅದು ಯಾವುದ್ರಲ್ಲೂ ಕೂಡ ಆ ಕಲಾಕೃತಿಗಳು ಕೈ ಮುರಿದೋಗಿರೋದು ಎಲ್ಲ ಹಾಳಾಗೋಗಿದೆ ಅಂತಲೇ ಹೇಳ್ಬೋದು. ಇದನ್ನು ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಹೋದರೆ ಈಗ ನಮ್ಮಂಥ ಪ್ರವಾಸಿಗರಿಗೆ ತುಂಬ ಮನಸ್ಸಿಗೂ ಖುಷಿ ಆಗುತ್ತೆ, ಬಂದಿದ್ದಕ್ಕೆ ಒಂದು ಸಾರ್ಥಕ ಅಂತ ಅನಿಸುತ್ತೆ. ಬಟ್ ನನಗದು ಅನಿಸಿಲ್ಲ, ಇವಾಗಲೇ ನಾನು ಹೋಗಬೇಕು ಅಂತಲೂ ಅನಿಸ್ತದೆ. ನೋಡಬೇಕು ಸರ್. ಏನೇನು ನೋಡಿದ್ರಿ ಒಳಭಾಗದಲ್ಲಿ, ಏನೇನು ನೋಡಿದ್ರಿ? ಒಳಗಡೆ ಇವಾಗ ಜೀವನ ಶೈಲಿಯ ಬಗ್ಗೆ ಹಾಕಿದ್ದಾರೆ, ಸಮುದಾಯದ ಬಗ್ಗೆ ಎಲ್ಲ ಕಲಾಕೃತಿಗಳನ್ನ ನಿಲ್ಲಿಸಿಟ್ಟಿದ್ದಾರಲ್ಲ ಅದನ್ನು ನೋಡಿದೆ. ಮತ್ತು ಕಲ್ಲಿನಿಂದ ಮಾಡಿದಿರುವಂತಹ ಕೆತ್ತನೆಗಳನ್ನು ನೋಡಿದೆ. ಮತ್ತು ಹಳೆ ಕಾಲದ ಒಂದು ಮನೆಗಳು ಹೇಗಿತ್ತು, ಗುಡಿಸಲಾಗಿರ್ಬೋದು, ಯಾವ ಥರ ಜೀವನ ಶೈಲಿ ಮಾಡ್ಕೊಂಡು ಹೋಗ್ತಾಯಿದ್ರು, ಈಗಿನಕ್ಕಿಂತ ಆಗಿನ ಕಾಲದಲ್ಲಿ ಯಾವ ಥರ ಕಷ್ಟಪಟ್ಟು ಜೀವನ ಮಾಡ್ತಾಯಿದ್ರು ಅನ್ನೋದ್ರ ಬಗ್ಗೆನೂ ಎಕ್ಸಾಂಪಲ್ಸ್ ಇಲ್ಲಿ ಚೆನ್ನಾಗಿದೆ, ನೋಡಿದೆ. ಇಡೀ ಉತ್ತರ ಕನ್ನಡ ಜಿಲ್ಲೆ ಎಲ್ಲ ವೈಶಿಷ್ಟ್ಯಗಳು ಹೌದು ಸರ್, ಎಲ್ಲದೂ ಇದೆ. ಯಕ್ಷಗಾನದಿಂದ ಆಗಿರ್ಬೋದು, ಜೀವನ ಶೈಲಿ ಆಗಿರ್ಬೋದು, ಈಗ ದನಕರಗಳನ್ನು ಮೇಯಿಸೋದಾಗಿರ್ಬೋದು, ಇಲ್ಲಿ ಹೇಗೆ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ರು, ಯಾವ್ಯಾವ ವಸ್ತುಗಳನ್ನು ಬಳಸ್ತಾ ಇದ್ದು ಅನ್ನೋದು ಎಲ್ಲದೂ ಕೂಡ ಇಲ್ಲಿದೆ. ಬಟ್ ಯಾವುದು ಮೇಂಟೆನೆನ್ಸ್ ಇಲ್ಲ. ನಮಗೆ ಗೊತ್ತಾಗಬೇಕಲ್ವಾ, ಚೆನ್ನಾಗಿ ಅನಿಸ್ಬೇಕಲ್ವಾ, ನೋಡಿದರೆ ಮನಸ್ಸಿಗೆ ಕೂಡ ಖುಷಿ ಆಗಬೇಕಲ್ಲ. ಯಾರು ಮಾಡಬೇಕಾಗಿದೆ, ಯಾರು ಮಾಡಬೇಕು ಸರ್? ಅದು ಜಿಲ್ಲಾಡಳಿತ ನೋಡ್ಕೊಳ್ಬೇಕು ಆ್ಯಕ್ಚುಲಿ. ಅಂದರೆ ಒಳಗಡೆ ಏನು ಮೇಂಟೈನ್ ಆಗ್ತದೆ, ಏನು ತೊಗೊಳ್ತಾ ಇದ್ದಾರೆ, ಒಳಗಡೆ ಫೀಸ್ ತೊಗೊಳ್ತಾರಲ್ವ, ಅದಕ್ಕೆ ತಕ್ಕನಾಗಿ ಜನರಿಗೆ ಒಂದು ಖುಷಿಯನ್ನು, ಅಂದರೆ ಸ್ಯಾಟಿಸ್ಫೈ ಇರಬೇಕಲ್ವ ನಾವು ಎಂಟ್ರೆನ್ಸ್ ಬರುವಾಗ. ಸೊ ಅದ್ರ ಬಗ್ಗೆ ಜಿಲ್ಲಾಡಳಿತ ನೋಡಬೇಕಿತ್ತು ಅಂತ ಹೇಳ್ಬೋದು. ಓಕೆ ಸರ್. ಇವಿಷ್ಟು ಪ್ರವಾಸಿಗರು ಹೇಳುವಂಥ ಮಾತು. ಒಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ವೈಶಿಷ್ಟ್ಯಗಳನ್ನು ಬಿಂಬಿಸುವಂಥ ಈ ಒಂದು ರಾಕ್ ಗಾರ್ಡನ್ ಈಗ ಹಾಳಾದ ಸ್ಥಿತಿಯಾಗಿದೆ. ಹೀಗಾಗಿ ಸಂಬಂಧಪಟ್ಟ ಜಿಲ್ಲಾಡಳಿತ, ಪ್ರವಾಸೋದ್ಯಮ ಇಲಾಖೆ ಇದರ ನಿರ್ವಹಣೆಯನ್ನು ಮಾಡುವುದರ ಮೂಲಕ ಬಂದಂಥ ಪ್ರವಾಸಿಗರಿಗೆ ಖುಷಿಯನ್ನು ನೀಡುವ ವಾತಾವರಣವನ್ನು ಕಲ್ಪಿಸಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ಅದು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಕರಾವಳಿ ಮಲೆನಾಡು ಬಯಲು ಸೀಮೆಯನ್ನು ಒಳಗೊಂಡಂಥ ಉತ್ತರ ಕನ್ನಡ ಜಿಲ್ಲೆ ಬಹಳ ವಿಶಿಷ್ಟವಾಗಿ ರಾಜ್ಯದಲ್ಲಿ ಕಂಡು ಬರ್ತಾ ಇರುವಂಥದ್ದು. ಉತ್ತರ ಕನ್ನಡ ಜಿಲ್ಲೆಯ ಬುಡಕಟ್ಟು ಜನಾಂಗದ ಕಲಾ ವೈಶಿಷ್ಟ್ಯ ಮತ್ತು ಅವರ ಜೀವನ ಶೈಲಿಯನ್ನು ಬಿಂಬಿಸುವಂಥ ಕಾರವಾರದ ರಾಕ್ ಗಾರ್ಡನ್ ಈಗ ಹಾಳಾಗುವ ಸ್ಥಿತಿಯಲ್ಲಿದೆ. ನಾನೀಗ ರಾಕ್ ಗಾರ್ಡನ್ನ ಒಳಭಾಗದಲ್ಲಿದ್ದೇನೆ, ಗಮನಿಸ್ಬೋದು.
ಕಳೆದ 2018ರ ಸುಮಾರಿಗೆ ಉತ್ತರ ಕನ್ನಡ ಜಿಲ್ಲಾಡಳಿತ ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ಇಲ್ಲಿ ರಾಕ್ ಗಾರ್ಡನ್ನ ಮಾಡಲಾಗಿತ್ತು. ರಾಕ್ ಗಾರ್ಡನ್ನ ಒಳಭಾಗಕ್ಕೆ ಬಂದರೆ ಮನಸ್ಸಿಗೆ ಆನಂದ ನೀಡುವಂಥ ವಾತಾವರಣ ಕೂಡ ಇತ್ತು. ಗಮನಿಸ್ಬೋದು, ಜಿಲ್ಲೆಯ ವಿವಿಧ ಕಲಾ ಪ್ರಕಾರಗಳಾಗಿರ್ಬೋದು, ಜೀವನ ಶೈಲಿಗಳನ್ನು ಬಿಂಬಿಸುವಂಥ ಕಲಾಕೃತಿಗಳನ್ನು ಕೂಡ ಇಲ್ಲಿ ಮಾಡಲಾಗಿತ್ತು. ಆದರೆ ಸಂಬಂಧಪಟ್ಟ ಜಿಲ್ಲಾಡಳಿತ ಪ್ರವಾಸೋದ್ಯಮ ಇಲಾಖೆ ಇದನ್ನು ನಿರ್ವಹಣೆ ಮಾಡದೇ ಇರುವುದರಿಂದ ಇದೀಗ ಅಸಹ್ಯದ ವಾತಾವರಣ ಕೂಡ ಉಂಟಾಗಿದೆ. ಪ್ರತಿನಿತ್ಯವೂ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಕೂಡ ಕಾರವಾರಕ್ಕೆ ಬರ್ತಾರೆ. ಕಾರವಾರಕ್ಕೆ ಬಂದಂಥ ಪ್ರವಾಸಿಗರು ರಾಕ್ ಗಾರ್ಡನ್ಗೆ ಭೇಟಿ ನೀಡ್ತಾರೆ. ರಾಕ್ ಗಾರ್ಡನ್ಗೆ ಒಳಬರುವ ಸಂದರ್ಭದಲ್ಲಿ ಟಿಕೆಟನ್ನು ಕೊಟ್ಟು ಕೂಡ ಒಳಗೆ ಪ್ರವೇಶಿಸ್ತಾರೆ. ಆದರೆ ಒಳಗೆ ಬಂದಂಥ ಪ್ರವಾಸಿಗರಿಗೆ ನಿರಾಶೆ ಕೂಡ ಆಗ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಆ ಕಲಾಕೃತಿಗಳ ಬಣ್ಣ ಕೂಡ ಸಂಪೂರ್ಣವಾಗಿ ಮಾಸು ಹೋಗಿದೆ. ಹೀಗಾಗಿ ಒಂದು ರೀತಿಯ ಕಲಾವಿದರಿಗೆ ಅವಮಾನ ಮಾಡುವ ಸ್ಥಿತಿ ಕೂಡ ಇಲ್ಲಿ ಕಂಡು ಬರ್ತಾ ಇರುವಂಥದ್ದು. ಕೇವಲ ಕಲೆ ಮಾತ್ರ ಅಲ್ಲ, ಇಲ್ಲಿ ಜೀವನ ಶೈಲಿ ಬಿಂಬಿಸುವಂಥ ಅಂದರೆ ಬುಡಕಟ್ಟು ಜನಾಂಗದ ಜೀವನ ಶೈಲಿಯನ್ನು ಬಿಂಬಿಸುವಂಥ ಕಲಾಕೃತಿಗಳು ಕೂಡ ಹಲವಾರಿದೆ. ಅವರ ಮನೆಗಳಾಗಿರ್ಬೋದು, ಗಮನಿಸ್ಬೋದು, ಇದು ಭಟ್ಕಳದ ಗೊಂಡ ಸಮುದಾಯದ ಕಲಾಕೃತಿ. ಅದೇ ರೀತಿ ಗೌಳಿ ಸಮುದಾಯ ಆಗಿರ್ಬೋದು, ಕುಂಬ್ರಿ ಮರಾಠೆ ಆಗಿರ್ಬೋದು, ಬೇರೆ ಬೇರೆ ಹಾಲಕ್ಕಿ ಜನಾಂಗದ ಕಲಾಕೃತಿಗಳನ್ನು ಇಲ್ಲಿ ಬಿಂಬಿಸಲಾಗಿದೆ. ಆದರೆ ವರ್ಷಕ್ಕೆ ಇಲ್ಲಿರುವಂಥ ಕಲಾಕೃತಿಗಳು ಕೂಡ ಹಾಳಾಗ್ತಾ ಇದೆ. ಹೀಗಾಗಿ ಸಂಬಂಧಪಟ್ಟ ಜಿಲ್ಲಾಡಳಿತ ಈ ಒಂದು ರಾಕ್ ಗಾರ್ಡನ್ ಒಳಭಾಗದಲ್ಲಿರುವಂಥ ಕಲಾಕೃತಿಗಳು ಮತ್ತು ಇಲ್ಲಿನ ವಾತಾವರಣವನ್ನು ಸ್ವಚ್ಛಗೊಳಿಸಲು ಅಂದರೆ ಸಂತೋಷಗೊಳಿಸುವ ನಿಟ್ಟಿನಲ್ಲಿ ಯಾವುದೇ ಕೆಲಸಗಳು ಕೂಡ ಮಾಡ್ತಾ ಇಲ್ಲ. ಹೀಗಾಗಿ ಪ್ರವಾಸಿಗರು ಕೂಡ ಬೇಸರದಿಂದ ವಾಪಸ್ ಆಗ್ತಿರುವ ಸಂಗತಿ ಕೂಡ ಸಾಮಾನ್ಯವಾಗಿರುವಂಥದ್ದು. ಗಮನಿಸ್ಬೋದು, ಇಲ್ಲಿ ಪ್ರವಾಸಿಗರೇ ಬಂದಿದ್ದಾರೆ, ಅವರನ್ನೇ ಮಾತಾಡಿಸುವಂಥ ಒಂದು ಪ್ರಯತ್ನ ಮಾಡ್ತಾರೆ. ಮೇಡಮ್ ನಮಸ್ಕಾರ, ಎಲ್ಲಿಂದ ಬಂದಿದ್ರಿ ಮತ್ತು ರಾಕ್ ಗಾರ್ಡನ್ ಏನು ಅನಿಸುತ್ತೆ? ಹಾಂ ಸರ್, ನಾನು ಉತ್ತರ ಕನ್ನಡದಿಂದನೇ ಬಂದಿರೋದು, ಕುಮಟಾಯಿಂದ ಬಂದಿರೋದು. ಆಲ್ಮೋಸ್ಟ್ ನನಗೆ 1.5 ಅವರ್ ಜರ್ನಿ ಆಗುತ್ತೆ. ರಾಕ್ ಗಾರ್ಡನ್ ಒಳಗೆ ಬರುವಾಗ ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು, ಚೆನ್ನಾಗಿದೆ, ಒಳಗಡೆ ತುಂಬ ಚೆನ್ನಾಗಿರ್ಬೋದು, ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತಲೇ ಬಂದಿರೋದು. ಆಲ್ಮೋಸ್ಟ್ ಫುಲ್ ಡೇ ಇಲ್ಲೇ ಕಳಿಬೇಕು ಅಂತ. ಬಟ್ ನನಗೆ ಬಂದಾಕ್ಷಣ ಅನಿಸ್ತು, ಇಲ್ಲಿ ಜಾಗವನ್ನು ನೋಡಿದಾಗ ಅಷ್ಟು ಕ್ಲೀನ್ನೆಸ್ ಮೇಂಟೈನ್ ಮಾಡಿಲ್ಲ. ಫಸ್ಟ್ ಎಂಟ್ರೆನ್ಸ್ ಫೀಸ್ ತೊಗೊಂಡ್ರು, ಓಕೆ ಫೈನ್, ಒಳಗಡೆ ಚೆನ್ನಾಗಿರ್ಬೋದು ಅಂತ ಅಂದ್ಕೊಂಡೆ. ಬಟ್ ಕ್ಲೀನ್ನೆಸ್ ಮೇಂಟೈನ್ ಮಾಡಿಲ್ಲ, ಮರಗಳನ್ನ ತೆರವುಗೊಳಿಸಿಲ್ಲ, ಕಸ ಗುಡಿಸಿಲ್ಲ, ಮತ್ತು ಏನು ಕಲಾಕೃತಿಗಳನ್ನ ನಿಲ್ಲಿಸಿಟ್ಟಿದ್ದಾರಲ್ವ, ಈಗ ಯಕ್ಷಗಾನ ಆಗಿರ್ಬೋದು, ಎಲ್ಲ ನಮ್ಮ ಸಂಸ್ಕೃತಿಗೆ ಎಲ್ಲ ಒಳಪಡುವಂಥ ಜೀವನ ಶೈಲಿ ಬಗ್ಗೆನೇ ಇಲ್ಲಿ ಇದೆ. ಬಟ್ ಅದು ಯಾವುದ್ರಲ್ಲೂ ಕೂಡ ಆ ಕಲಾಕೃತಿಗಳು ಕೈ ಮುರಿದೋಗಿರೋದು ಎಲ್ಲ ಹಾಳಾಗೋಗಿದೆ ಅಂತಲೇ ಹೇಳ್ಬೋದು. ಇದನ್ನು ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಹೋದರೆ ಈಗ ನಮ್ಮಂಥ ಪ್ರವಾಸಿಗರಿಗೆ ತುಂಬ ಮನಸ್ಸಿಗೂ ಖುಷಿ ಆಗುತ್ತೆ, ಬಂದಿದ್ದಕ್ಕೆ ಒಂದು ಸಾರ್ಥಕ ಅಂತ ಅನಿಸುತ್ತೆ. ಬಟ್ ನನಗದು ಅನಿಸಿಲ್ಲ, ಇವಾಗಲೇ ನಾನು ಹೋಗಬೇಕು ಅಂತಲೂ ಅನಿಸ್ತಿದೆ. ನೋಡಬೇಕು ಸರ್. ಏನೇನು ನೋಡಿದ್ರಿ ಒಳಭಾಗದಲ್ಲಿ, ಏನೇನು ನೋಡಿದ್ರಿ? ಒಳಗಡೆ ಇವಾಗ ಜೀವನ ಶೈಲಿಯ ಬಗ್ಗೆ ಹಾಕಿದ್ದಾರೆ, ಸಮುದಾಯದ ಬಗ್ಗೆ ಎಲ್ಲ ಕಲಾಕೃತಿಗಳನ್ನ ನಿಲ್ಲಿಸಿಟ್ಟಿದ್ದಾರಲ್ಲ, ಅದನ್ನು ನೋಡಿದೆ. ಮತ್ತು ಕಲ್ಲಿನಿಂದ ಮಾಡಿದಿರುವಂತಹ ಕೆತ್ತನೆಗಳನ್ನು ನೋಡಿದೆ. ಮತ್ತು ಹಳೆ ಕಾಲದ ಒಂದು ಮನೆಗಳು ಹೇಗಿತ್ತು, ಗುಡಿಸಲಾಗಿರ್ಬೋದು, ಯಾವ ಥರ ಜೀವನ ಶೈಲಿ ಮಾಡ್ಕೊಂಡು ಹೋಗ್ತಾಯಿದ್ರು, ಈಗಿನಕ್ಕಿಂತ ಆಗಿನ ಕಾಲದಲ್ಲಿ ಯಾವ ಥರ ಕಷ್ಟಪಟ್ಟು ಜೀವನ ಮಾಡ್ತಾಯಿದ್ರು ಅನ್ನೋದ್ರ ಬಗ್ಗೆನೂ ಎಕ್ಸಾಂಪಲ್ಸ್ ಇಲ್ಲಿ ಚೆನ್ನಾಗಿದೆ, ನೋಡಿದೆ. ಇಡೀ ಉತ್ತರ ಕನ್ನಡ ಜಿಲ್ಲೆ ಎಲ್ಲ ವೈಶಿಷ್ಟ್ಯಗಳು ಹೌದು ಸರ್, ಎಲ್ಲದೂ ಇದೆ. ಯಕ್ಷಗಾನದಿಂದ ಆಗಿರ್ಬೋದು, ಜೀವನ ಶೈಲಿ ಆಗಿರ್ಬೋದು, ಈಗ ದನಕರಗಳನ್ನು ಮೇಯಿಸೋದಾಗಿರ್ಬೋದು, ಇಲ್ಲಿ ಹೇಗೆ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ರು, ಯಾವ್ಯಾವ ವಸ್ತುಗಳನ್ನು ಬಳಸ್ತಾ ಇದ್ದು ಅನ್ನೋದು ಎಲ್ಲದೂ ಕೂಡ ಇಲ್ಲಿದೆ. ಬಟ್ ಯಾವುದು ಮೇಂಟೆನೆನ್ಸ್ ಇಲ್ಲ. ನಮಗೆ ಗೊತ್ತಾಗಬೇಕಲ್ವಾ, ಚೆನ್ನಾಗಿ ಅನಿಸ್ಬೇಕಲ್ವಾ, ನೋಡಿದರೆ ಮನಸ್ಸಿಗೆ ಕೂಡ ಖುಷಿ ಆಗಬೇಕಲ್ಲ. ಯಾರು ಮಾಡಬೇಕು ಸರ್? ಅದು ಜಿಲ್ಲಾಡಳಿತ ನೋಡ್ಕೊಳ್ಬೇಕು ಆ್ಯಕ್ಚುಲಿ. ಅಂದರೆ ಒಳಗಡೆ ಏನು ಮೇಂಟೈನ್ ಆಗ್ತದೆ, ಏನು ತೊಗೊಳ್ತಾ ಇದ್ದಾರೆ, ಒಳಗಡೆ ಫೀಸ್ ತೊಗೊಳ್ತಾರಲ್ವ, ಅದಕ್ಕೆ ತಕ್ಕನಾಗಿ ಜನರಿಗೆ ಒಂದು ಖುಷಿಯನ್ನು ಅಂದರೆ ಸ್ಯಾಟಿಸ್ಫೈ ಆಗಿರಬೇಕಲ್ವ ನಾವು ಎಂಟ್ರೆನ್ಸ್ ಬರುವಾಗ. ಸೊ ಅದ್ರ ಬಗ್ಗೆ ಜಿಲ್ಲಾಡಳಿತ ನೋಡಬೇಕಿತ್ತು ಅಂತ ಹೇಳ್ಬೋದು. ಓಕೆ ಸರ್. ಇವಿಷ್ಟು ಪ್ರವಾಸಿಗರು ಹೇಳುವಂಥ ಮಾತು. ಒಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ವೈಶಿಷ್ಟ್ಯಗಳನ್ನು ಬಿಂಬಿಸುವಂಥ ಈ ಒಂದು ರಾಕ್ ಗಾರ್ಡನ್ ಈಗ ಹಾಳಾದ ಸ್ಥಿತಿಯಾಗಿದೆ. ಹೀಗಾಗಿ ಸಂಬಂಧಪಟ್ಟ ಜಿಲ್ಲಾಡಳಿತ, ಪ್ರವಾಸೋದ್ಯಮ ಇಲಾಖೆ ಇದರ ನಿರ್ವಹಣೆಯನ್ನು ಮಾಡುವುದರ ಮೂಲಕ ಬಂದಂಥ ಪ್ರವಾಸಿಗರಿಗೆ ಖುಷಿಯನ್ನು ನೀಡುವ ವಾತಾವರಣವನ್ನು ಕಲ್ಪಿಸಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ಅದು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.